ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವ ರೀತಿ ಫೇ ಫಿಕ್ಸೇಷನ್ನ ಮಾಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ನಮ್ಮ ಸ್ನೇಹಿತರು ಮಾದರಿಯಾಗಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಒಂದು ಮಾಹಿತಿಯಲ್ಲಿ ನಮೂನೆಯಲ್ಲಿ ನಾವು ಫೇ ಫಿಕ್ಸೇಷನ್ಗೆ ಆಗಸ್ಟ್ 1ರಿಂದ ನಾವು ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ. KJID ಸಂಖ್ಯೆ, ಸರ್ಕಾರಿ ನೌಕರನ ಹೆಸರು ಮತ್ತು 1/7/2022ರಂದು ಧಾರಣ ಮಾಡಿದ ಹುದ್ದೆ, ಯಾವ ಹುದ್ದೆಯಲ್ಲಿದ್ದರು ಅಂತಕ್ಕಂಥದ್ದು. 1/7/2022ರಂದು ಧಾರಣ ಮಾಡಿರುವ ಹುದ್ದೆಯ ಈಗಿನ ವೇತನ ಶ್ರೇಣಿ ಎಷ್ಟಿದೆ ಅಂತ 30,350ರಿಂದ 58,250 ವೇತನ ಶ್ರೇಣಿಯ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. 1/7/2022ರಂದು ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನ 36,000 ರೂಪಾಯಿನ ಪಡಿತಾ ಇರ್ತಾರೆ ಅಂತಕ್ಕಂಥದ್ದು. ಅಂದರೆ ಜುಲೈ 2022ರಲ್ಲಿ ಹುದ್ದೆಗೆ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿ ಅಂದರೆ 30,350ರಿಂದ 58,250 ಇರ್ತಕ್ಕಂಥ ಸ್ಕೇಲವ್ರಿಗೆ 1/7/2023ರ ಏನು ಹೊಸ ವೇತನ ಶ್ರೇಣಿ ಇದೆ ಆಗಸ್ಟ್ 1ರಿಂದ, ಅದು 49,050ರಿಂದ 92,500 ವೇತನ ಶ್ರೇಣಿ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಪ್ರಸ್ತುತ ವೇತನ ಶ್ರೇಣಿಯಲ್ಲಿ ಮಾಡಿರುವ ವೇತನ ಬಡ್ತಿಯ ದಿನಾಂಕ 1/7/2023. ಮತ್ತು ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ಮೂಲ ವೇತನಕ್ಕೆ ಸಂಬಂಧಿಯಾಗಿ ಪರಿಷ್ಕೃತ ವೇತನ ಶ್ರೇಣಿಯನ್ನು ನಿಗದಿಪಡಿಸುವ ವೇತನ 58,300. ನಂತರ ನಿಯಮದ ಅನುಕಂಪದ ಮೇರೆಗೆ ಮತ್ತು ವೇತನ ಪುನರ್ ನಿಗದಿಯ ಪ್ರಯೋಜನಕಾರಿಯೇ ಆಗಿದ್ದರೆ ಪುನರ್ ನಿಗದಿಪಡಿಸುವ ವೇತನಗಳು ಅಂತಕ್ಕಂಥದ್ದು 1/7/2023ರ ಒಂದು ಇಂಕ್ರಿಮೆಂಟು ಸೇರಿದಾಗ 59,800 ಆಗುತ್ತೆ. ಮತ್ತು 1/7/2024ರದು ಒಂದು ಇಂಕ್ರಿಮೆಂಟನ್ನು ಸೇರಿದಾಗ 61,300 ಆಗುತ್ತೆ. ನಂತರ ಏನು ಟೈಮ್ ಬಾಂಡು ಪ್ರಮೋಷನ್ಸ್ ಇರುತ್ತೆ ಅದನ್ನು ಆ್ಯಡ್ ಮಾಡಿದಾಗ 62,800 ಆಗುತ್ತೆ ಅಂತಕ್ಕಂಥದ್ದು. ಮುಂದಿನ ಒಂದು ವಾರ್ಷಿಕ ಬಡ್ತಿ ದಿನಾಂಕ 1/7/2025 ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ವೇತನವನ್ನು ನಿಗದಿಗೊಳಿಸಲಾಗುತ್ತೆ. ಜೊತೆಗೆ ಈ ಒಂದು ವೇತನವನ್ನು ಪಡಿತಕ್ಕಂಥವ್ರ ಒಟ್ಟು ವೇತನ ಎಷ್ಟಾಗಿರುತ್ತಪ್ಪ ಅಂದರೆ ಮೂಲ ವೇತನ 62,800 ಆಗಿರುತ್ತೆ. ನಂತರ ತುಟ್ಟಿ ಭತ್ಯೆ 5,338 ರೂಪಾಯಿ, ಮಧ್ಯಂತರ ಪರಿಹಾರ 4,710 ರೂಪಾಯಿ, ಮತ್ತು ವೈದ್ಯಕೀಯ ಭತ್ಯೆ 500 ರೂಪಾಯಿ. ಜೊತೆಗೆ ಒಟ್ಟು ವೇತನವನ್ನು ನಾವು ನೋಡ್ಬೋದು. 65,773 ನಾವು ಜುಲೈ ತಿಂಗಳ ವೇತನದಲ್ಲಿ ಪಡಿತೀವಿ. ಆದರೆ ಆಗಸ್ಟ್ ವೇತನದಲ್ಲಿ IRನ್ನು ನಾವು ಕಳೆದು ಇನ್ಕ್ಲೂಡಿಂಗ್ ಫಿಟ್ಮೆಂಟು ಮತ್ತು ಎಲ್ಲದೂ ಸೇರಿದಾಗ 73,348 ರೂಪಾಯಿ ವೇತನವನ್ನು ಪಡಿತೀವಿ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ 7ನೇ ವೇತನ ಆಯೋಗದಿಂದ ನಮಗೆ ಆದಂಥ ವೇತನ ವ್ಯತ್ಯಾಸ ಎಷ್ಟಾಗುತ್ತಪ್ಪ ಅಂದರೆ 12,939 ರೂಪಾಯಿ ಆಗುತ್ತೆ. ಜೊತೆಗೆ ಆಗಸ್ಟ್ 2020 ತಿಂಗಳ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂದರೆ 8,075 ರೂಪಾಯಿ ಹೆಚ್ಚಳ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಈ ಒಂದು ಮಾಹಿತಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಸ್ನೇಹಿತರು ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ನಮಸ್ತೆ, ಧನ್ಯವಾದಗಳು.